ಸಿಕ್ಕಾಪಟ್ಟೆ ಇಂಟೆನ್ಸ್. ಆ 4 ಸಿನಿಮಾದಲ್ಲಿ ನೀವು 4 ತರ ರಾಗಿಣಿನ ನೋಡ್ಬೋದು. ಕಥೆ ಮಾಡಬೇಕಾದ್ರೆ ಕೆಲವಾರು ಇನ್ಸಿಡೆಂಟ್ಗಳು ಆಯಿತು. ಅದೆಲ್ಲ ನಾನು ದೇವಾನಂದ ಅವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದು ನಮಗೆ ತುಂಬ ಹತ್ತಿರವಾಗಿ ಕೆಲವು ವಿಷಯಗಳು ಕಾಣಕ್ಕೆ ಸಿಕ್ತು. ಸೊ ಹಾಗಾಗಿ ಒಂದು ಅದ್ಭುತವಾಗಿ ಕತೆ ಮೂಡಿ ಬಂದಮೇಲೆ ನನ್ನ ವೈಫ್ ಮತ್ತು ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರ್ಸು ಅವ್ರಿಗೆ ಹೇಳಿದೆ ಕತೆ, ತುಂಬ ಖುಷಿ ಪಟ್ಟರು. ಯು ವೋಂಟ್ ಬಿಲೀವ್, ಇನ್ನೂ ಚೆನ್ನಾಗಿ ಸಂಸ್ಕೃತ ಕೂಡ, ಅಂದರೆ ಯಾವುದೇ ಭಾಷೆ ತಾರತಮ್ಯ ಅಂತಲ್ಲ, ಅದ್ರ ಸ್ಥಾನ ಅದಕ್ಕಿರುತ್ತೆ. ಬಟ್ ಸಂಸ್ಕೃತ ಬಳಕೆ ಇಲ್ಲದೇನೆ ಯಾವ ಇಂಟೆನ್ಸ್ ಫೀಲಿಂಗ್ ಅವ್ರು ಹೇಳಿದ್ದು, ಅದು ಕ್ಲೈಮ್ಯಾಕ್ಸ್ ಒಂದು ಸಿಕ್ಕಾಪಟ್ಟೆ ಇಂಟೆನ್ಸ್, ಮುಂದೆ ನೀವೇ ನೋಡ್ತೀರಾ. ಅಂತ ಇಂಟೆನ್ಸ್ ಫೀಲಿಂಗ್ಸು ಸರಳವಾಗಿ ಹೇಳ್ಬೋದು. ಸರ್, ಫಸ್ಟ್ ನನ್ನ ಕತೆ ಹೇಳಿದಾಗ್ಲೇನೆ ಮುಖ್ಯ ಪಾತ್ರದಲ್ಲಿ ರಾಗಿಣಿ ಅವರು ಇರ್ತಾರೆ, ಮದನಿಕ ಪಾತ್ರದಲ್ಲಿ ಅದ್ರ ಸುತ್ತ ಹೆಣೆದಿರುವಂತ ಕತೆ. ಸೊ ಅಶ್ವಿನ್ ಮತ್ತೆ ಧರ್ಮ ಕೀರ್ತಿರಾಜ್ ಮಾಡಿರುವಂತ 2 ಫ್ರೆಂಡ್ಸ್, ರಾಜ್ವಿ ಅವ್ರು ಮಾಡಿರೋ ಕ್ಯಾರೆಕ್ಟರ್, ಇವೆಲ್ಲಾನು ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೂ ಲಿಂಕ್ ಇರುತ್ತೆ. ಐ ಥಿಂಕ್ ಅಶ್ವಿನ್ ನಾನ್ ಮಾಡಿರೋ ಪಾತ್ರ ಮಾತ್ರ ಪ್ರೆಸೆಂಟ್ ಡೇ ಅಲ್ಲಿ ಇದೇ ಟೈಮ್ ಲೈನ್ ನಡೀತಾ ಇರುತ್ತೆ. It talks about a beautiful time travel. It talks about a time travel of love. It talks about a time travel of emotions. It talks a time travel. It's a love story. It's a family story. It has emotions. It has suspense. I think after a very long time, there will be a Kannada film which is going to be a multilingual film, but also has at least 8 to 10 songs. We say Carnatic music. Hindustani we say Dhimplas Raga. Nisa, Nisa, Baba, Nisa. It's coming like that. ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋಂಥ ಒಂದು ಕ್ಯಾರೆಕ್ಟರ್. ಆದ್ರೆ ಅವ್ರಿಗೆ ಗೊತ್ತಿಲ್ದೇನೋ ಅವರಿಂದನೇ ತಪ್ಪಾಯ್ತು ಅಂತ ಅಂದಾಗ ಅವಾಗ ಅವ್ರಿಗೆ ಏನ್ ಡಿಸಿಷನ್ ತಗೋತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾಲೇ ನೋಡ್ಬೇಕು. ಹಂಚಿ ಹರಸಿ ಹಾರೈಸಿ ಚಿತ್ರತಂಡಕ್ಕೆ